ಹೇಳ್ರೋ ಮೇಡಮ್ ಅದೇ ಫಂಕ್ಷನ್ ಬಂದಿದ್ದೀರಾ ಈ ಪ್ರೀತಿ ಬಗ್ಗೆ ಏನಿರ್ತೀರಾ ಈ ಪ್ರೀತಿ ಬಗ್ಗೆ ಏನಿರ್ತೀರಾ ಈ ಪ್ರೀತಿ ಬಗ್ಗೆ ಏನಿರ್ತೀರಾ ಅಂದ್ರೆ ಇಷ್ಟೊಂದು ಈ ಪ್ರೀತಿ ವಾತ್ಸಲ್ಯದ ಬಗ್ಗೆ ಏನಿರ್ತೀರಾ? ಫಂಕ್ಷನ್ ತುಂಬಾ ಚೆನ್ನಾಗಿತ್ತು. ಗುಡ್ ಕ್ವಶನ್ ಗುರು. ತನಿಷಂಗೋಸ್ಕರ ಒಂದೆರಡು ಲೈನ್ ಡೆಡಿಕೇಟ್ ಮಾಡೋಣ ಬನ್ನಿ. ತನಿ ತನು ತನಿಷ, ತನಿ ತನು ತನಿಷ, ತರಕಾರಿ ತಂದು ಎಲ್ಲರಿಗೂ ತೋರಿಸಿ ತಂದಿಲ್ಲ ಎಂದರಾಗುವುದೇ? ಅವರವರ ಇಚ್ಛೆಯಂತೆ ಒಗ್ಗರಣೆ ಹಾಕುತ್ತಿದ್ದಾರೆ. ಹಾಕಲಿ ಬಿಡಿ, ಅದು ಬೇಯಲು ಬೆಂಕಿ ನೀವಲ್ಲವೇ? ನಿಮ್ಮ ಮದುವೆ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ ಅಂತ ಅಂದ್ರೆ ಏನ್ ಹೇಳ್ತೀರಾ? ಮೇಡಮ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಕೆಲವೊಂದು ಪರ್ಸನಲ್ ಇದು ಪಬ್ಲಿಕ್ ಅಲ್ಲಿ ಹೇಳ್ಬೇಕನ್ನೋ ಅವಶ್ಯಕತೆನೂ ಇಲ್ಲ, ಅದು ಹೇಳ್ಬೇಕು ಅನ್ನೋದು ಇಲ್ಲ. ಅದು ನನಗೆ ಯಾವಾಗಾದ್ರೂ ಹೇಳ್ಬೇಕು ಅನ್ಸಿದ್ರೆ ನಾನು ನಿಮ್ಮ ಚಾನಲ್ ಹುಡ್ಕೊಂಡು ನಾನೇ ಕೂತ್ಕೊಂಡೇನೆ. ವರ್ತುರಣ್ಣಗೋಸ್ಕರ ಒಂದೆರಡು ಲೈನ್ ಬರ್ತಿದ್ದೀನಿ, ಕೇಳಿಸ್ಕೊಟ್ರ. ಖಡಕ್ ಮಾತಿನ ವರ್ತುರಣ್ಣ, ಹೊರಗಿನಂತೆ ಒಳಗೂ ಖಡಕ್ಕಾಗಿದ್ದರೆ ಬೆಂಕಿಯಂತಹ ಹಲವು ಹೃದಯಗಳು ನಿಮ್ಮ ನೆನೆದು ಮತ್ತಷ್ಟು ಬೇಯುತ್ತಿದ್ದವು. ಸೂಪರ್. ತುಕಾಲಿ ಅವ್ರ ಮಿಸಸ್ಸಿಗೋಸ್ಕರ ಒಂದೆರಡು ಲೈನ್ ಬರ್ದಿದ್ದೀನಿ, ಕೇಳಿಸ್ಕೊಂಡ. ತುಕಾಲಿ ಅಣ್ಣ, ನಿಮ್ಮ 100 ದಿನದ ಸಾಧನೆಯನ್ನು ನಿಮ್ಮವರು 100 ಸೆಕೆಂಡಿನಲ್ಲಿ ಸಾಧಿಸಿಬಿಟ್ಟರು. ನೀವು ಕಾಮಿಡಿಯನ್ನು ಅಂದುಕೊಂಡಿದ್ದೀರಿ, ನಿಮ್ಮವರ ಕಾಮಿಡಿ ಮುಂದೆ ನಿಮ್ಮದು ಸಪ್ಪೆ ಕಣಣ. मजा आया।